ಬೆಳಿಗ್ಗೆ 7 ಹೋದರೆ ಕೆಲಸಕ್ಕೆ, ಸಾವುಕಾರ ಮನೆ ಕೆಲಸಕ್ಕೆ ಹೋದೆ. 8-8:30 ಸ್ವಲ್ಪ ಶಬ್ದ ಬಂತು. ದೊಡ್ಡ ನಾನು ತೋಟದೊಳಗೆ ಕೆಲಸಕ್ಕಿದ್ದೆ. ಇದ್ದಾಗ ನಾವು ಸಾಯಂಕಾಲ ಮನೆಗೆ ಬಂದು ಊಟಕ್ಕೆ ಬಂದಾಗ ನನ್ನ ಮನೆಗೆ ಗೊತ್ತಾಗಿದ್ದು ಹಿಂಗಾಗಿದೆ ಅಂತೇಳಿ. ಪೊಲೀಸ್ನರಿಗೆ ಊರನ್ನ ಎಲ್ಲ ಕರೆದು ಒಂದು ಮನೆ ಐತಿ ಇಲ್ಲಿ ಕಾಡಿನಲ್ಲಿ ಬಂದೆ. ಅದಕ್ಕಾಗಿ ನೀವು ಬಂದು ಗಮನಿಸಬೇಕು ಅಂತ ಹೇಳಿ ಬಂದರು. ಅಷ್ಟೊಂದು ಬಂದರು ಪೊಲೀಸ್ನವರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಬ್ಗಲ್ ಗ್ರಾಮದಲ್ಲಿ ಬಂಗಾರಪ್ಪ ಎಂಬುವರ ಮನೆಯು ಸಂಪೂರ್ಣ ಅಗ್ನಿಗೆ ಆಹುತಿಯಾಗಿದ್ದು, ಸರಿಸುಮಾರು 8:30ರ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನಿಂದ ಅವಘಡ ಸಂಭವಿಸಿದೆ. ದಿನಾಂಕ 30/12/2024 ಮಂಗಳವಾರ ದಿನದಂದು ಈ ಘಟನೆ ಸಂಭವಿಸಿದೆ. ಸದ್ಯ ಮನೆಯ ಮಾಲೀಕ ಬಂಗಾರಪ್ಪ ತೋಟದ ಕೆಲಸಕ್ಕಾಗಿ ತೆರಳಿದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಗ್ಯಾಸ್ ಸಿಲಿಂಡರ್ನಿಂದ ಅವಘಡಕ್ಕೆ ಮನೆಯು ಕಳೆದುಕೊಂಡ ಬಂಗಾರಪ್ಪ ಹೈರಾಣು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಬಾಳೂರು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಗ್ರಾಮಸ್ಥರು ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತ್ ಅಂತ. ಹೇಳಿ ಸರ್. ನಾನು ಇದೇ ಊರಿನವನು. ನಮ್ಮ ತಂದೆನೂ ನಾವು ಎಲ್ಲ ಇಲ್ಲೇ, ನಾವು ಗ್ರಾಮಸ್ಥರು. ಬಂಗಾರಪ್ಪ ಅನ್ನೋನು ನಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತಿದ್ದು. ಈಗ ಒಂದು ಕಳೆದ 2 ತಿಂಗಳಿಂದ ಬರ್ತಿದ್ರು. ನೆನ್ನೆನೂ ಸಹಜ ಬಂದಿದ್ರು. ಒಂದು ಕಾಫಿ ಸೀಸನ್ ಟೈಮು ಕಡ್ಡಿ ಗುಡಿಸ್ತಾಯಿದ್ರು. ನಾವು ಅಲ್ಲೇ ಇದ್ವಿ. ಒಂದು ಡಮಾರ್ ಅಂತ ಸೌಂಡ್ ಬಂತು. ಆ ಸದ್ದು ಈ ಹಿಂದೆ ಎಲ್ಲೋ ಕೇಳಿರಲ್ಲ. ಆ ಥರ ಭಾರಿ ಸದ್ದು ಬಂತು. ನಾವು ಏನೋ ಯಾರೋ ಬಂಡೆ ಗಿಂಡೆ ಡೈನಮೈಟ್ ಅಂತ ಮಾಡಿದ್ವಿ. ಆಮೇಲೆ ವಿಚಾರ ತಣ್ಣಗಾಯಿತು. ಕೆಲವು ಫೋನ್ಗಳು ಬಂದು ಗುಡ್ಡದ ಕಡೆ ಹೊಗೆ ಬರ್ತಿದ್ದಾವೆ ಅಂತ. ನೋಡೋಣ ಮಧ್ಯಾಹ್ನ ಮೇಲೆ ಏನಾರು ಗಮನಿಸೋಣ ಅಂತ ಹೇಳಿ ಹಾಗೆ ಬಿಟ್ಟು ಒಂದು ಗಮನ ಕೊಡಲಿಲ್ಲ. ಅದ್ರ ಮೇಲೆ ನಮ್ಮ ಇವರು ಲೇಬರ್ ಆದವರು ಕೈ ಬಿಟ್ಟು ಮನೆಗೆ ತೆರಳಿದ ಸಮಯ. ಆ ಸಮಯದಲ್ಲಿ ನಾವು ಎಲ್ಲೋ ಹೊರಗಡೆ ಹೋದವರು ಮನೆಗೆ ಬಂದು ಗಾಡಿ ನಿಲ್ಲಿಸಿದಷ್ಟೇ ಬಂದು ಮನೆ ಹತ್ರ ಬಂದು, ಅಯ್ಯ ಅಣ್ಣ ಹಿಂಗಾಯ್ತು, ನನ್ನ ಮನೆ ಸುಟ್ಟಿದೆ, ಯಾರೋ ಸುಟ್ಟಿಯರೆ ಅನ್ನೋ ನನಗೆ ಮನೋಭಾವ ಇದೆ ಅಂತ ಒಂದು ಮಾತು ಹೇಳಿದ್ರು. ಇಲ್ಲಪ್ಪ, ನಮ್ಮ ಊರಲ್ಲಿ ಆ ಥರದವ್ರು ಯಾರೂ ಇಲ್ಲ, ಮನೆಗೆ ಸುಡೋಂಥದ್ದೇನಿಲ್ಲ. ಕೂಡಲೇ ನಾವು ಬಂದು ನೋಡ್ತೀವಿ, ಹೊಗೆ ಆಡ್ತಿತ್ತು, ಸುಟ್ಟಿತ್ತು, ಒಲೆಯಲ್ಲಿ ಇದಾಗಿತ್ತು, ಗ್ಯಾಸ್ ಅಂಡೆ ಎಲ್ಲ ಬಿದ್ದಿತ್ತು. ಗ್ಯಾಸ್ ಅಂಡೆ ನೋಡಿದ ಪ್ರಕಾರ ಅದು ಬಸ್ಟ್ ಆಗಿರ್ಬೋದು ಅಂತ. ಆಮೇಲೆ ಎಲ್ಲ ಗ್ರಾಮಸ್ಥರಿಗೆ ಒಂದೊಂದೇ ಫೋನ್ ಮಾಡಿದ್ವಿ. ನಾವು ನಮ್ಮ ಜೊತೆಗಿದ್ದವರೆಲ್ಲ ಬಂದ್ವಿ. ಹಂಗೆ ಪೊಲೀಸ್ನವ್ರು ಬಂದರು, ಗ್ಯಾಸ್ ಏಜೆನ್ಸಿಯವ್ರು ಬಂದರು. ಅವ್ರ ಕೆಲಸ ಅವ್ರು ಮಾಡ್ಯಾರೆ. ಇನ್ನೂ ಹೆಚ್ಚಿನದು ಏನು ವಿಚಾರಣೆ ಇದೆ ಅದು ಇವರು ಬರವಣಿಗೆ ತಗೊಂಡಿದ್ದಾರೆ. ನಾಳೆ ಮತ್ತೆ ಬರ್ತೀವಿ ಅಂತ ಹೇಳ್ಯಾರೆ. ನಮ್ಗೆ ತಿಳಿದ ಮಟ್ಟಿಗೆ ಇಷ್ಟು ನಾನು ಹೇಳಬಲ್ಲೆ ಅಂತ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತ್. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಂಗಾರೆ ಅಂತ ಹೇಳಿ. ಏನಾಗಿದೆ ಸರ್? ಅದು ಬೆಳಿಗ್ಗೆ 7:00 ಹೋದರೆ ಕೆಲಸಕ್ಕೆ, ಸಾವುಕಾರ ಮನೆ ಕೆಲಸಕ್ಕೆ ಹೋದೆ. 8-8:30 ಸ್ವಲ್ಪ ಶಬ್ದ ಬಂತು. ದೊಡ್ಡಕ್ಕೆ ನಾನು ತೋಟದೊಳಗೆ ಕೆಲಸಕ್ಕಿದ್ದೆ.
ಇದ್ದಾಗ ನಾವು ಸಾಯಂಕಾಲ ಮನೆಗೆ ಬಂದು ಊಟಕ್ಕೆ ಬಂದಾಗ ನನ್ನ ಮನೆಗೆ ಗೊತ್ತಾಗಿದ್ದು ಹಿಂಗಾಗೈತೆ ಅಂಥೇಳಿ. ಕಡೆಗೆ ಹೋಗಿ ಅಲ್ಲಿ ನಮ್ಮ ಸಾಹುಕಾರಿಗೆ ಹೋಗಿ ತಿಳಿಸಿದೆ, ಹಿಂಗಾಗೈತೆ ರೀ, ಏನು ಮಾಡೋದು ಅಂಥೇಳಿ. ಕಡೆ ಅವರೆಲ್ಲ ಊರಿನವರಿಗೆಲ್ಲ ಫೋನ್ ಮಾಡಿ ಕರೆದು ಎಲ್ಲ ತೋರಿಸಿದ್ರು. ಕಡೆಗೆ ಅಲ್ಲಿಂದ ಪೊಲೀಸ್ನರಿಗೆ ಊರನ್ನರ ಎಲ್ಲ ಕರೆದು ಬಡವೊಂದೊಂದು ಮನೆ ಐತಿ ಇಲ್ಲಿ ಕಾಡಿನಲ್ಲಿ ಒಂದೇ, ಅದಕ್ಕಾಗಿ ನೀವು ಬಂದು ಗಮನಿಸಬೇಕು ಅಂತ ಹೇಳಿ ಬಂದರು. ಅಷ್ಟೊಳಗೆ ಬಂದರು ಪೊಲೀಸ್ನವರು. ಬಂದು ಫೋಟೋ ಗೀಟ ಎಲ್ಲ ತಕ್ಕಂಡು ಎಲ್ಲ ಹೋದರು. ಅದು ಯಾವ ರೀತಿ ಬೆಂಕಿ? ಅದು ಯಾವ ರೀತಿ ಹಿಡಿತು ಅಂತ ನನಗೂ ಗೊತ್ತಿಲ್ಲ ರೀ. ನಾನು ಕೆಲಸಕ್ಕೆ ಹೋದವ. ಒಂದು ಎರಡಿದ್ದು ರೀ, ಎರಡಿದ್ದಾಗ ಒಂದು ಅಲ್ಲಿ ಒಡೆದೋತು, ಒಂದು ಫಾಟ್ ಆಗಿ ಇಲ್ಲಿ ಮೇಲೆ ಕಾಡಿನಲ್ಲಿ ಬಂದು ಬಿದ್ದೈತಿ. ಏನು ಕೆಲಸ ಮಾಡೋದು ನೀವು? ನಾವು ಕೂಲಿ ಕೆಲಸ ಮಾಡೋದ್ರಿ. ಈಗ ಎಷ್ಟು ಜನ ಮಕ್ಕಳಿದ್ರು? ನನಗೆ 2 ಸಾಕಿದ ಮಕ್ಕಳು. ಹೌದ್ರಿ, ಅವರು ಮದುವೆ ಹಬ್ಬ ಎಲ್ಲ ಮಾಡಿದೆ. ಅವ್ರು ಅಷ್ಟಕ್ಕೆ ಅವರಲ್ಲಿ ದುಡ್ಕೊಂಡು ತಿನ್ಕೊಂಡು ಬೇರೆ ಎಷ್ಟೆಟ್ನಾಗ ಅದಾರ ರೀ ಅವರು. ಈಗ ಈ ಬೆಂಕಿ ಆಹುತಿ ಆಗುವಾಗ ಮನೆ ಯಾರು ಇರಲಿಲ್ಲ? ಯಾರು ಇರಲಿಲ್ಲ ರೀ ಸರ್. ಯಾರಿಗೂ ಪ್ರಾಣಹಾನಿ ಏನಾಗಿಲ್ಲ. ಏನಾಗಿಲ್ಲ. ಈಗ ಆ ಮನೇಲಿ ವಾಸ ಮಾಡ್ತಿದ್ದೀರಿ ನೀವು ಒಬ್ರೇನಾ? ನಾವು ಒಬ್ರೆ. 2 ನಾಯಿ ಇದ್ದೀವಿ ರೀ. ನಾಯಿನೂ ಬರ್ನಾಯಿ ಹೋಗ್ಯಾವ. ಓ, ಜೀವಂತ ನಾಯಿನೂ 2 ಬರ್ನಾಯಿ ಹೋಗ್ಯಾವ. ಓಕೆ. ಎಷ್ಟು ವರ್ಷಗಳಿಂದ ಇಲ್ಲಿ? ಸುಮಾರು 10-12 ವರ್ಷದಿಂದ ನಾನು ಇಲ್ಲೇ ಕಾಲ ಕಳೀತಾ ಇದ್ದೇನೆ. ಈಗ ಒಪ್ಪಂಟಿಯಾಗಿ ಈ ಮನೇಲಿ ವಾಸ ಮಾಡ್ತಾ ಇದ್ರಿ? ಹಾಂ, ಒಬ್ಬನ ಇದ್ಕಂದು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಲ್ಲೇ ಕೆಲಸ ಮಾಡ್ಕೊಂತ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸರಿ, ಓಕೆ. ಮತ್ತೊಮ್ಮೆ ನಿಮ್ಮ ಹೆಸರು? ಬಂಗಾರೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.